ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಇವತ್ತು ನೀವು ನೋಡ್ತಾ ಇರೋದು 2026 ಝೂಮ್ 125. ಸೊ ಈ ಗಾಡಿ ಪ್ರಾಪರಾಗಿ ಟೆಸ್ಟ್ ಡ್ರೈವ್ ಮಾಡೋಣ. ಗಾಡಿ ಇಂಜಿನ್ ಹೇಗಿದೆ, ಸಸ್ಪೆನ್ಷನ್ಸ್ ಎಲ್ಲ ಹೇಗಿದೆ, ಬ್ರೇಕ್ಸ್ ಹೇಗಿದೆ ಆ್ಯಂಡ್ ಸಿಟ್ಟಿಂಗ್ ಕಂಫರ್ಟ್ ಎಲ್ಲ ಹೇಗಿದೆ ಆ್ಯಂಡ್ ಈ ಗಾಡಿಯಲ್ಲಿ ಪ್ರಾಪರಾಗಿ ಒಂದು ಟೆಸ್ಟ್ ಡ್ರೈವ್ ಮಾಡೋಣ. ಸೊ ನೀವು ಫ್ರಂಟ್ ನೋಡ್ಬೋದು. ಸೊ ಫ್ರಂಟ್ ಲುಕ್ ಮಾತ್ರ ತುಂಬಾ ಚೆನ್ನಾಗಿದೆ, ತುಂಬಾ ಮ್ಯಾಸಿವ್ ಆಗಿದೆ, ಬಲ್ಕಿ ಆಗಿದೆ ಆ್ಯಂಡ್ ಫ್ರಂಟಲ್ಲಿ ನೀವು ನೋಡ್ಬೋದು. ಸೊ ಸ್ಪೆಷಾಲಿಟಿನೇ ಇದೆ ಗುರು. ಸ್ಪೆಷಾಲಿಟಿ ಏನಂದರೆ ನಿಮಗೆ ಫ್ರಂಟಲ್ಲಿ ನಿಮಗೆ LED ಇಂಡಿಕೇಟರ್ ಸಿಗುತ್ತೆ. ಇದು ಸೀಕ್ವೆನ್ಷಿಯಲ್ ಸಿಗುತ್ತೆ. ಸೊ ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ಗಾಡಿ ಕೀ ಈ ಥರ ಬರುತ್ತೆ. ಸೊ ಇಲ್ಲಿ ನೋಡಿ, ಸೀಕ್ವೆನ್ಷಿಯಲ್ ಇಂಡಿಕೇಟರ್ ಸಿಗುತ್ತೆ. ನೀವು ದೊಡ್ಡ ದೊಡ್ಡ ಕಾರಲ್ಲಿ ನೋಡ್ಬೋದು ಈ ಥರ ಸೀಕ್ವೆನ್ಷಿಯಲ್ ಇಂಡಿಕೇಟರ್ಸ್. ಸೊ ಫಸ್ಟಿನ ಸೆಗ್ಮೆಂಟ್ ಬೈಕಲ್ಲಿ ಕೂಡ ಈ ಥರ ಸೀಕ್ವೆನ್ಷಿಯಲ್ ಇಂಡಿಕೇಟರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಫ್ರಂಟಲ್ಲಿ ನೋಡ್ಬೋದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಸೊ ಇದು ಅರೌಂಡ್ 300 mm ಇದೆ. ಆ್ಯಂಡ್ ಈ ಗಾಡಿ ಸ್ಪೆಷಾಲಿಟಿ ನೋಡಿ ಗುರು, 14 ಇಂಚ್ ಮ್ಯಾಸಿವ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ನಿಮಗೆ 110 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ಸೊ ನಿಮಗೆ ಬೆಟರ್ ರೋಡ್ ಗ್ರಿಪ್ ಸಿಗುತ್ತೆ. ಆ್ಯಂಡ್ ಸೈಡ್ ನೋಡ್ಬೋದು 125 ಬ್ಯಾಜಿಂಗ್ ಕೂಡ ಇದೆ. ಆ್ಯಂಡ್ ಬ್ರೇಕ್ ಲಿವರ್ಸ್ ಎಲ್ಲ ಈ ಥರ ಇದೆ, ಇಲ್ಲಿ ನೋಡ್ಬೋದು. ಆ್ಯಂಡ್ ಮಿರರ್ಸ್ ಈ ಥರ ಬರ್ತಾ ಇದೆ. ಸೊ ಪ್ರಾಪರಾಗಿ ವಿಸಿಬಲ್ ಆಗಿದೆ. ಆ್ಯಂಡ್ ಇದನ್ನು ಆನ್ ಮಾಡೋದು ಬೇಡ, ತುಂಬಾ ಬ್ಯಾಟ್ರಿ ಪ್ರಾಬ್ಲಮ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಝೂಮ್ ಎಕ್ಸ್ಟೆಕ್ ಅಂತ ಬ್ಯಾಜಿಂಗ್ ಕೂಡ ಇದೆ. ಆ್ಯಂಡ್ ಗಾಡಿ ಇದು ಹಾರ್ಟ್ ಬಗ್ಗೆ ಮಾತಾಡ್ಬೋಣ. ಸೊ ಇದರಲ್ಲಿ ನಿಮಗೆ 125cc ಏರ್ ಕೂಲ್ಡ್ ಇಂಜಿನ್ ಸಿಗುತ್ತೆ. ಲಿಕ್ವಿಡ್ ಕೂಲ್ಡ್ ಅಲ್ಲ, ಏರ್ ಕೂಲ್ಡ್ ಇಂಜಿನ್ ಸಿಗುತ್ತೆ. ಸೊ ನಿಮಗೆ 9.8 bhp ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ 10.4 Nm ಟಾರ್ಕ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇಲ್ಲಿ ಸೈಲೆನ್ಸರ್ ನೋಡ್ಬೋದು, ಈ ಥರ ಮ್ಯಾಸಿವ್ ಆ್ಯಂಡ್ ಬಲ್ಕಿ ಆಗಿದೆ. ಆ್ಯಂಡ್ ಫುಡ್ ಪ್ಯಾಕ್ ಕೂಡ ನೋಡ್ಬೋದು. ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಆ್ಯಂಡ್ ಸೈಡ್ ನೋಡ್ಬೋದು LED ಬ್ಯಾಕ್ ಲೈಟ್ ಈ ಥರ ಬರುತ್ತೆ. ಸೊ ಇಲ್ಲಿ ಸ್ಲೀಕ್ LED ಇಂಡಿಕೇಟರ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಯಾಕ್ ಕೂಡ ನಿಮಗೆ 14 ಇಂಚ್ ಅಲಾಯ್ ವೀಲ್ಸ್ ಸಿಗುತ್ತೆ ವಿತ್ 120 ಸೆಕ್ಷನ್. ಸೊ ಫ್ರಂಟಲ್ಲಿ ನಿಮಗೆ 110 ಸಿಗುತ್ತೆ, ಹಾಗೆ ಬ್ಯಾಕಲ್ಲಿ ನಿಮಗೆ 126 ಸಿಗುತ್ತೆ. ಸೊ ಫ್ರಂಟಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಸಿಗುತ್ತೆ ಆ್ಯಂಡ್ ಬ್ಯಾಕಲ್ಲಿ ಡ್ರಮ್ ಬ್ರೇಕ್ ಸಿಗುತ್ತೆ. ಸೊ ನೀವು ಇದರಲ್ಲಿ ನಿಮಗೆ 2 ವೇರಿಯಂಟ್ ಸಿಗುತ್ತೆ, VX ಆ್ಯಂಡ್ ZX ಅಂತ. ಸೊ VXಲ್ಲಿ ನಿಮಗೆ ಡ್ರಮ್ ಬ್ರೇಕ್ ಸಿಗುತ್ತೆ, ಇದರಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಸಿಗುತ್ತೆ. ದಟ್ಸ್ ಒನ್ ಆಫ್ ದಿ ಮೇಜರ್ ಡಿಫ್ರೆನ್ಸ್ ಅಂತಲೇ ಹೇಳ್ಬೋದು. ಸೊ ಈ ಗಾಡಿಯ ಟೆಸ್ಟ್ ಡ್ರೈವ್ ಮಾಡೋಣ. ಸೊ ಸಿಟ್ಟಿಂಗ್ ಕಂಫರ್ಟನ್ನು ನೋಡ್ಬೋದು, ತುಂಬಾ ಸಾಫ್ಟ್ ಆಗಿದೆ. ಸೊ ಕೂತ್ಕೊಂಡು ನೋಡ್ತೀನಿ. ಆ್ಯಂಡ್ ಕೀ ಈ ಥರ ಇದೆ. ಐ ಫಾರ್ಗಾಟ್ ಟು ಸೇ, ಕೀ ಈ ಥರ ಇದೆ. ಕೀ ಇನ್ಸರ್ಟ್ ಮಾಡ್ತೀನಿ. ಸೊ ಸಿಟ್ಟಿಂಗ್ ಕಂಫರ್ಟ್ ನನಗೆ ತುಂಬಾ ಇಷ್ಟ ಆಯಿತು. ಇದು ಜಸ್ಟ್ 777 mm ಸೀಟ್ ಹೈಟ್ ಇದೆ. ಸೊ ನನಗೆ ಕಾಲು ಈ ಥರ ನಿಂಕುತ್ತೆ. ಸೊ ಲೆಫ್ಟ್ ಆ್ಯಂಡ್ ರೈಟ್ ಪ್ರಾಪರಾಗಿ ನಿಂಕುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸು ನಿಯರ್ಲಿ 164 ಆ ಥರ mm ಇದೆ. ಸೊ ಗಾಡಿ ಸ್ಟಾರ್ಟ್ ಮಾಡೋಣ. ವಾವ್, ತುಂಬಾ ಚೆನ್ನಾಗಿದೆ ಗುರು ಗಾಡಿ ಮಾತ್ರ. ಸಿಟ್ಟಿಂಗ್ ಕಂಫರ್ಟು ಪ್ರಾಪರ್ ಆಗಿದೆ, ಸ್ಪೋರ್ಟಿ ಆಗಿದೆ. ಆ್ಯಂಡ್ ಇಲ್ಲಿ ನೋಡ್ಬೋದು. ಸೊ ನಿಮಗೆ ಫ್ರಂಟಲ್ಲಿ ಹೈ ಬೀಮ್, ಲೋ ಬೀಮ್ ಆಪ್ಷನ್ ಇದೆ. ಆ್ಯಂಡ್ ಇಂಡಿಕೇಟರ್ ಆಪ್ಷನ್ ಕೂಡ ಇದೆ. ಆ್ಯಂಡ್ ಹಾರ್ನ್ ಸೌಂಡು ಈ ಥರ ಬರುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು. ಸೊ ಟರ್ನಿಂಗ್ ರೇಡಿಯಸ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ನಾನು ಟರ್ನಿಂಗ್ ಮಾಡ್ತಾಯಿದ್ದೀನಿ, ಇಲ್ಲಿ ನೋಡಿ. ಸೊ ಕಾನ್ಫಿಡೆನ್ಸ್ ಎಲ್ಲ ಫೀಲ್ ಇದು ಆಫೇ ಆಗ್ತಾಯಿಲ್ಲ. ಆ್ಯಂಡ್ ಇಲ್ಲಿ ನೋಡ್ಬೋದು. ಸೊ ಝೂಮ್ 125 ಸ್ಪೆಷಾಲಿಟಿ ಏನಂದರೆ ಇದು 0 to 60 ಜಸ್ಟ್ 7.6 ಸೆಕೆಂಡ್ಗೆ ಹೋಗುತ್ತೆ. ಸೊ ಇಲ್ಲಿ ಟರ್ನಿಂಗ್ ರೇಡಿಯಸ್ ಎಲ್ಲ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಸೊ ನಿಮಗೆ 0 to 60 ನಂಗೆ ಚೆಕ್ ಮಾಡೋಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ಇದರಲ್ಲಿ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಫ್ ಮಾಡಿ ಇಟ್ಟಿದ್ದಾರೆ. ಸೊ ನಿಮಗೆ ಅಷ್ಟೇನು ನಮಗೆ ಕಾಣಿಸೋಕ್ಕೆ ಆಗ್ತಾಯಿಲ್ಲ. ಸೊ ಗಾಡಿ ಹ್ಯಾಂಡಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ, ನೆಕ್ಸ್ಟ್ ಲೆವೆಲ್ ಆಗಿದೆ. ನನಗೆ ಅಷ್ಟೇನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಲೆಫ್ಟ್ ರೈಟ್ ಎಲ್ಲ ಆರಾಮ್ಸೆ ಹೋಗ್ಬೋದು. ಆ್ಯಂಡ್ ಸಿಟ್ಟಿಂಗ್ ಕಂಫರ್ಟು ತುಂಬಾ ಚೆನ್ನಾಗಿದೆ ಗುರು. ಆ್ಯಂಡ್ ಸೀಟ್ ಕೂಡ ತುಂಬಾ ಕಂಫರ್ಟೇಬಲ್ ಆಗಿದೆ, ನನಗೆ ಅಷ್ಟೇನು ಪ್ರಾಬ್ಲಮ್ ಎಲ್ಲ ಬರ್ತಾ ಇಲ್ಲ. ಸೊ ತುಂಬಾ ಚೆನ್ನಾಗಿದೆ. ಸೊ ಸಸ್ಪೆನ್ಷನ್ ಸ್ಟಿಫರ್ ಸೈಡ್ ಇದೆ. ಸೊ ಸ್ವಲ್ಪ ಹಾರ್ಡಾಗಿದ್ದರೆ ನಿಮಗೆ ಬೆಟರು ಸ್ಟೆಬಿಲಿಟಿ ಕೊಡುತ್ತೆ. ಆ್ಯಂಡ್ ಗಾಡಿ ನೋಡ್ಬೋದು ತುಂಬಾ
ಚೆನ್ನಾಗಿದೆ. ಆ್ಯಂಡ್ ಸೌಂಡ್ ಕೂಡ ಎಕ್ಸಾಸ್ಟ್ ಸೌಂಡು ಕೂಡ ತುಂಬಾ ಸ್ಮೂತಾಗಿದೆ. ಆ್ಯಂಡ್ ಇಷ್ಟಪ್ಪ ನಾನು ಥ್ರೋಟಲ್ ಓಪನ್ ಮಾಡಿದ್ರು ನನಗೆ ಅಷ್ಟೇನು ಸೌಂಡೆಲ್ಲ ಆ ಥರ ಬರ್ತಾಯಿಲ್ಲ, ಅಂದರೆ ವೈಬ್ರೇಷನ್ನು ಆ ಥರ ಎಲ್ಲ ಏನೂ ಇಲ್ಲ. ತುಂಬಾ ಚೆನ್ನಾಗಿದೆ ಗಾಡಿ. ಸೊ ಸಸ್ಪೆನ್ಷನ್ ನೋಡೋಣ. ಗಾಡಿ ಸಸ್ಪೆನ್ಷನ್ ಹ್ಯಾಸ್ ಐ ಸೇಡ್ ಇದು ಸ್ಟಿಫ್ ಆಗಿದೆ, ಅಷ್ಟೇನು ಸ್ಮೂತಾಗಿಲ್ಲ. ಸೊ ನಿಮಗೆ ಸ್ಟೆಬಿಲಿಟಿಗೋಸ್ಕರ ಹೀರೋದವರು ಸ್ವಲ್ಪ ಸ್ಟಿಫ್ ಕೊಟ್ಟಿದ್ದಾರೆ. ಸೊ ನೀವು ಊರ ಕಡೆ ಎಲ್ಲ ಇದ್ದರೆ ಸೊ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ತುಂಬ ಹಂಸಲೇ ಇರುತ್ತಲ್ಲ. ನಾವು ಮಣ್ಣು ರೋಡೆಲ್ಲ ಹೋಗ್ತೀವಿ, ಆವಾಗೆಲ್ಲ ತುಂಬ ಸ್ಟಿಫ್ ಅಂತ ಅನಿಸ್ಬೋದು ನಿಮಗೆ. ಸೊ ಈ ಗಾಡಿನ ಬ್ರೇಕ್ ಟೆಸ್ಟ್ ಮಾಡೋಣ. ಬ್ರೇಕ್ ಟೆಸ್ಟೆಲ್ಲ ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಸೊ ನಾನು ಬ್ಯಾಕ್ ಬ್ರೇಕ್ ಹಾಕ್ತೀನಿ. ವಾವ್, ಬ್ಯಾಕ್ ಬ್ರೇಕ್ ಕೂಡ ತುಂಬಾ ಚೆನ್ನಾಗಿದೆ. ನಂಗೆ ಅಷ್ಟೇನು ಸ್ಕಿಡ್ ಆಗೋದು ಆ ಥರ ಏನಿಲ್ಲ. ಆ್ಯಂಡ್ ಫ್ರಂಟ್ ಬ್ರೇಕ್ ನೋಡ್ತಾ ಇದ್ದೀನಿ. ಫ್ರಂಟ್ ಬ್ರೇಕ್ ಕೂಡ ಆ್ಯಂಡ್ ಬ್ಯಾಕ್ ಬ್ರೇಕು ತುಂಬಾ ಚೆನ್ನಾಗಿದೆ. ಎರಡು ಕಂಬೈಂಡ್ ಆಗಿ ವರ್ಕ್ ಆಗ್ತಿದೆ. ಸೊ ನಿಮ್ಗೆ ನಾನು ಹೇಳಿದ್ನೆಲ್ಲ ಇದರಲ್ಲಿ ಕಂಬೈಂಡ್ ಬ್ರೇಕ್ ಸಿಗುತ್ತೆ. ಸೊ ಫ್ರಂಟ್ ಹಾಕಿ ಬ್ಯಾಕ್ ಹಾಕಿ ಪ್ರಾಪರಾಗಿ ನಿಮಗೆ ಕಂಬೈಂಡ್ ಬ್ರೇಕ್ ಸಿಗುತ್ತೆ. ಆ್ಯಂಡ್ ಸಸ್ಪೆನ್ಷನ್ ಬ್ರೇಕ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಗಾಡಿಯಲ್ಲಿ ನಿಮಗೆ 5 ಲೀಟರ್ ಫ್ಯೂಯಲ್ ಟ್ಯಾಂಕ್ ಇದೆ. ಸೊ ನಿಮಗೆ 50+ KMPL ಮೈಲೇಜ್ ಕೂಡ ಸಿಗುತ್ತೆ. ನೀವು ಪ್ರಾಪರಾಗಿ ಓಡ್ತಿದ್ರೆ ಅಂದರೆ 50+ KMPL ಮೈಲೇಜ್ ಸಿಗುತ್ತೆ. ಇಲ್ಲ ನೀವು ಹಾರ್ಷಾಗಿ ಓಡ್ತೀರಾ, ಇಲ್ಲ ಸಿಟಿಯೆಲ್ಲ ಓಡ್ತೀರಾ ಅಂದರೆ ಆರಾಮ್ಸೆ 40+ KMPL ಮೈಲೇಜ್ ಕೂಡ ಸಿಗುತ್ತೆ. ಆ್ಯಂಡ್ ಹ್ಯಾಂಡ್ಲಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ನಿಮಗೆ i3s ಟೆಕ್ನಾಲಜಿ ಆನ್ ಕೂಡ ಇದೆ. ಸೊ ನೋಡಿರ್ಬೋದು ಇಲ್ಲಿ i3s ಬ್ಲಿಂಕ್ ಆಗ್ತಿದೆ. ಸೊ ನಿಮಗೆ ಗಾಡಿ ಸುಮ್ಮನೆ ನಿಂತ್ಕೊಂಡಿದ್ರೆ ಆಟೋಮೆಟಿಕ್ ಆಫ್ ಆಗುತ್ತೆ. ಸೊ ಇದರಿಂದ ನಿಮಗೆ ಬೆಟರ್ ಮೈಲೇಜ್ ಕೂಡ ಸಿಗುತ್ತೆ. ಆ್ಯಂಡ್ ಓವರಾಲ್ ಗಾಡಿ ನನಗೆ ತುಂಬಾ ಇಷ್ಟ ಆಯಿತು ಗುರು. ಆ್ಯಂಡ್ ಮೇಯ್ನ್ಲಿ ಸಿಟ್ಟಿಂಗ್ ಕಂಫರ್ಟು, ಕುಷ್ನಿಂಗ್ ಅಲ್ಲ ತುಂಬಾ ಸಾಫ್ಟಾಗಿದೆ. ನೀವು ಸ್ವಲ್ಪ ಲಾಂಗ್ ರೈಡರ ಹೋಗ್ತೀರಾ ಅಂದರೆ ನಿಮ್ಗೆ ಅಷ್ಟೇನು ಪ್ರಾಬ್ಲಮ್ ಆಗೋಲ್ಲ. ಸೊ ಗಾಡಿ ಓವರಾಲ್ ನನಗೆ ತುಂಬಾ ಇಷ್ಟ ಆಯಿತು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಆಕ್ಸಲರೇಷನ್ ಕೂಡ ತುಂಬ ರೆಸ್ಪಾನ್ಸಿವ್ ಆಗಿದೆ. ನಾನು ಹೇಳಿದ್ದೆಲ್ಲ 0 to 60 ಜಸ್ಟ್ 7.6 ಸೆಕೆಂಡಲ್ಲೇ ಹೋಗುತ್ತೆ ಗುರು. ಸೊ ಬ್ರೇಕ್ಸ್ ಕೂಡ ನೋಡ್ಬೋದು, ಪ್ರಾಪರಾಗಿ ನಿಮಗೆ ಹಿಡ್ಕೊಳ್ಳುತ್ತೆ. ನಿಮಗೆ ಬ್ರೇಕ್ಸ್ ಎಲ್ಲ ಪ್ರಾಬ್ಲಮ್ ಆಗೋಲ್ಲ, ಕಾನ್ಫಿಡೆನ್ಸ್ ಎಲ್ಲ ನಿಮಗೆ ಆಫೇ ಆಗೋಲ್ಲ. ಗಾಡಿ ಓವರಾಲ್ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಥ್ರೋಟಲ್ ಓಪನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಗುರು. ಆ್ಯಂಡ್ ಬ್ರೇಕ್ಸು ಇಷ್ಟೊಂದು ನಾವು ಸ್ಪೀಡಾಗಿ ಹೋದರೂ ಆ ಬ್ರೇಕ್ಸ್ ಹಾಕಿದ್ರು ನಂಗೆ ಏನು ಪ್ರಾಬ್ಲಮ್ ಆಗೋಲ್ಲ. ಇಲ್ಲಿ ನೋಡಿ ಬ್ಯಾಡ್ ರೋಡ್ಸ್ ಎಲ್ಲ ಬಂತು. ಸೊ ಪ್ರಾಪರಾಗಿ ಹ್ಯಾಂಡಲ್ ಮಾಡ್ತಾ ಇದೆ. ವಾವ್, ಥ್ರೋಟಲ್ ಓಪನ್ ಮಾಡಿದರೆ ಒಂದು ಒಳ್ಳೆ ಹೋಗುತ್ತೆ ಗುರು. ಇದು ಥ್ರೋಟಲ್ ಓಪನ್ ಮಾಡಿದ್ರೆ ಇನ್ಸ್ಟೆಂಟ್ ನಿಮಗೆ ರೆಸ್ಪಾನ್ಸ್ ಸಿಗುತ್ತೆ. ಸೊ ನಿಮಗೆ ಇದರಲ್ಲಿ ನಿಮಗೆ ಇದೆಲ್ಲ ಸಿಗೋಲ್ಲ, 10x10 ನ್ಯಾವಿಗೇಷನ್ ಎಲ್ಲ ಸಿಗೋಲ್ಲ. ನಿಮಗೆ ಬೇಸಿಕ್ ಬ್ಲೂಟೂತ್ ಕನೆಕ್ಟಿವಿಟಿ ಸಿಗುತ್ತೆ. ಸೊ ಇದರಲ್ಲಿ ನಿಮಗೆ ಟೈಮು, ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ, ಫ್ಯೂಯಲ್ ಎಕಾನಮಿ ಎಷ್ಟು, ಅದರಲ್ಲಿ ನಿಮಗೆ ಪ್ರಾಪರಾಗಿ ಕಾಣಿಸುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ ABS ಸಿಗೋಲ್ಲ. ಹ್ಯಾಸ್ ಐ ಸೆಡ್ ನಿಮಗೆ CBS ಸಿಗುತ್ತೆ, ಕಂಬೈನ್ಡ್ ಬ್ರೇಕಿಂಗ್ ಸಿಸ್ಟಮ್. ಸೊ ಇದರಲ್ಲಿ ಇನ್ನೊಂದು ಬೆಸ್ಟ್ ಫೀಚರ್ಸ್ ಏನಂದರೆ ಇಲ್ಲಿ ನೋಡಿ, ಸ್ಟ್ಯಾಂಡ್ ಕಟ್ ಆಫ್ ಫೀಚರ್ಸ್ ಕೂಡ ಇದೆ. ಸೊ ಇಂಜಿನ್ ಆನ್ ಇದ್ದರೂ ನೀವು ಯಾವಾಗ ಸ್ಟ್ಯಾಂಡ್ ಹಾಕ್ತೀರಾ ಗಾಡಿ ಆಟೋಮೆಟಿಕ್ ಆಫ್ ಆಗಿಬಿಡುತ್ತೆ. ಸೊ ನನಗೆ ಓವರಾಲ್ ಗಾಡಿ ತುಂಬಾ ಇಷ್ಟ ಆಯಿತು. ಫಸ್ಟು ನಾನು ಹೇಳಿದ್ದು ಇದರದ್ದು 0 to 60 ಟಾಪ್ ಸ್ಪೀಡು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಸೆಕೆಂಡು ಇದರಲ್ಲಿ 14 ಇಂಚ್ ಅಲಾಯ್ ಸಿಗುತ್ತೆ. ಆ್ಯಂಡ್ ಕಂಬೈನ್ ಬ್ರೇಕಿಂಗ್ ಕೂಡ ಸಿಗುತ್ತೆ. ಸೊ ಸಿಟ್ಟಿಂಗ್ ಕಂಫರ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನನಗೆ ಗಾಡಿ ಮಾತ್ರ ಓವರಾಲ್ ತುಂಬಾ ಇಷ್ಟ ಆಯಿತು. ಸೊ ಒನ್ಸ್ ಅಗೇನ್ ಬಿಗ್ ಥ್ಯಾಂಕ್ಸ್ ಟು ಲಲಿತಾ ಶೋರೂಮ್ ಅವ್ರಿಗೆ ಈ ಗಾಡಿನ ಟೆಸ್ಟ್ ಡ್ರೈವ್ ಕೊಟ್ಟಿದ್ದಾರೆ. ಆ್ಯಂಡ್ ಇವರ ನಿಮಗೆ ಟೆಸ್ಟ್ ಡ್ರೈವ್ ಮಾಡಬೇಕು, ಇಲ್ಲ ಯಾವುದೇ ಹೀರೋ ಗಾಡಿನ ಬೈ ಮಾಡಬೇಕು, ಪರ್ಚೇಸ್ ಮಾಡಬೇಕಂದ್ರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದರಲ್ಲಿ ಎಲ್ಲ ಗಾಡಿ ಇದೆ. ಹೀರೋ ಡೆಸ್ಟಿನಿ ಇರ್ಬೋದು, ಝೂಮ್ 125 ಇರ್ಬೋದು, ಎಕ್ಸ್ಟ್ರೀಮ್ 250R, ಎಲ್ಲ ಗಾಡಿ ನಿಮಗೆ ಇಲ್ಲಿ ಅವೈಲೇಬಿಲಿಟಿ ಇದೆ. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟಾಟಾ, ಬಾಯ್ ಬಾಯ್.